ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಮಾರ್ಕೆಟಿಂದ ನಾವು ಟೊಮೆಟೊ ಹಣ್ಣು ತಂದವಾಗ ಕೆಲವೊಂದು ಸಾರಿ ತುಂಬಾ ಬೇಗನೆ ಕೊಳೆತು ಹೋಗಿಬಿಡುತ್ತೆ. ಅಂದರೆ ಒಂದೆರಡು ದಿನದಲ್ಲೇ ಕೊಳೆತು ಹೋಗಿಬಿಡುತ್ತೆ. ಮೇಲ್ಗಡೆ ಈ ತುದಿ ಅದೆಯಲ್ಲ, ಇಲ್ಲಿ ಒಂಥರ ಸ್ಮೆಲ್ ಬರುತ್ತೆ, ಒಂಥರ ಕೆಟ್ಟ ನೀರು ಹೊರಗೆ ಬರುತ್ತಿರುತ್ತೆ. ಅಂದರೆ ಟೊಮೆಟೊ ಹಣ್ಣು ಒಳಗಡೆ ಕೊಳ್ತವಾಗ ಒಂಥರ ಕೆಟ್ಟೋಗಿರೋ ಸ್ಮೆಲ್ಲು, ಕೆಟ್ಟೋಗಿರುವಂತಹ ನೀರು ಹೊರಗೆ ಬರ್ತಾ ಇರುತ್ತೆ. ಆ ರೀತಿ ಬರಬಾರ್ದು ಅಂದರೆ ನೀವೇನು ಮಾಡಬೇಕು, ಕೊಬ್ಬರಿ ಎಣ್ಣೆ ಇರುತ್ತಲ್ವ, ಅದನ್ನು ಈ ಟೊಮೆಟೊನ ಮುಂದ್ಗಡೆ ನೋಡಿ, ಈ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಇದಕ್ಕೆ ಟೊಮೆಟೊ ಹಣ್ಣಿನ ಈ ಭಾಗದಲ್ಲಿ ನೀವು ಕೊಬ್ಬರಿ ಎಣ್ಣೆ ಈ ರೀತಿ ಹಚ್ಚಿಬಿಟ್ಟು ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಟೊಮೆಟೊ ತುಂಬಾ ಫ್ರೆಶ್ ಆಗಿರುತ್ತೆ, ಹಾಗೆ ಚೆನ್ನಾಗಿರುತ್ತೆ, ಕೊಳ್ತೋಗೋದಿಲ್ಲ. ಕೆಲವೊಂದು ಸರಿ ಗಟ್ಟಿನೇ ಇರುತ್ತೆ ಟೊಮೆಟೊ, ಆದರೂ ಕೂಡ ಕೊಳ್ತು ಹೋಗಿರುತ್ತೆ. ನೀವು ಈ ಟ್ರಿಕ್ಸನ್ನು ಉಪಯೋಗಿಸಿದರೆ ಅದು ಕೊಳ್ತು ಹೋಗೋದಿಲ್ಲ ಬೇಗನೆ. ತುಂಬ ದಿನದವರೆಗೂ ನಾವು ಫ್ರೆಶ್ ಆಗಿ ಟೊಮೆಟೊ ಹಣ್ಣನ್ನು ಹಾಗೆ ಇಟ್ಕೋಬಹುದು. ಹೆಚ್ಚಾಗಿ ಟೊಮೆಟೊ ತಂದವಾಗ ನಾವು ಈ ಟ್ರಿಕ್ಸನ್ನು ಬಳಸಬಹುದು. ಕಡಿಮೆ ತಂದವಾಗ ಬೇಗನೆ ಖಾಲಿ ಆಗಿಬಿಡುತ್ತೆ. ಬಟ್ ತುಂಬ ಜಾಸ್ತಿ ತಂದವಾಗ ನಾವು ಈ ರೀತಿ ಎಣ್ಣೆ ಹಚ್ಚಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿ ಇಟ್ಕೋಬಹುದು. ಇದೇ ರೀತಿ ಅಡುಗೆ ಮನೆಯ ಇನ್ನೊಂದು ಟಿಪ್ಸ್ ಏನು ಅಂತ ಹೇಳಿ ನೋಡೋದಾದರೆ, ನೋಡಿ, ಈ ರೀತಿ ಆಲೂಗಡ್ಡೆನ ನಾವು ತಂದವಾಗ ಈ ರೀತಿ ಇರುತ್ತೆ. ಬಟ್ ಸ್ವಲ್ಪ ದಿನ ಆದ ಮೇಲೆ ಮೊಳಕೆ ಬಂದುಬಿಡುತ್ತೆ. ನೋಡಿ, ಈ ರೀತಿ ಮೊಳಕೆ ಬಂದವಾಗ ನಾವೇನು ಮಾಡ್ತೀವಿ, ಅದನ್ನು ಎರಡೂ ಕೂಡ ಒಟ್ಟಿಗೆ ಇಟ್ಬಿಡ್ತೀವಿ. ಹೀಗೆ ನಾವು ಮೊಳಕೆ ಬಂದಿರುವಂತಹ ಆಲೂಗಡ್ಡೆಯ ಜೊತೆಗೆ ಫ್ರೆಶ್ ಆಗಿರುವ ಆಲೂಗಡ್ಡೆನೂ ಕೂಡ ಸೇರಿಸಿ ಇಟ್ಬಿಟ್ರೆ ಬೇಗನೆ ಎಲ್ಲ ಆಲೂಗಡ್ಡೆ ಕೂಡ ಮೊಳಕೆ ಬಂದುಬಿಡುತ್ತೆ. ಸೊ ನೀವೇನು ಮಾಡಿ, ಈ ಮೊಳಕೆ ಬಂದಿರುವಂತಹ ಆಲೂಗಡ್ಡೆಯನ್ನು ಸಪ್ರೇಟ್ ಇಡಿ. ಹಾಗೆಯೇ ಈ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆನ, ಮೊಳಕೆ ಬರದೇ ಇರುವಂತಹ ಆಲೂಗಡ್ಡೆನ ನೀವು ಸಪ್ರೇಟ್ ಇಡಿ. ಇದರಿಂದ ಎಲ್ಲ ಆಲೂಗಡ್ಡೆನೂ ಕೂಡ ಚೆನ್ನಾಗೇ ಇರುತ್ತೆ, ಬೇಗನೆ ಈ ರೀತಿ ಮೊಳಕೆ ಬರೋದಿಲ್ಲ. ಮೊಳಕೆ ಬಂದಿರೋದು ಮತ್ತು ಹಾಗೆ ಮೊಳಕೆ ಬರದೇ ಇರೋದನ್ನು ಯಾವುದೇ ಕಾರಣಕ್ಕೂ ಜೊತೆಗಿಡಬೇಡಿ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ನೋಡಿ, ನಾವು ಊರುಗಳಿಗೆ ಹೋಗುವಾಗ ಟೂತ್ ಬ್ರಷ್ಗಳನ್ನು ನಾವು ಇಟ್ಕೊಂಡು ಹೋಗ್ತಿರ್ತೀವಲ್ವ. ಟೂತ್ ಬ್ರಷ್ ಹಾಗೆಯೇ ಟೂತ್ ಪೇಸ್ಟ್ ಈ ಥರದ್ದನ್ನು ಇಟ್ಕೊಂಡು ಹೋಗುವಾಗ ನಾವೇನು ಮಾಡ್ತೀವಿ, ಹೀಗೆ ಒಂದೇ ಕವರಲ್ಲಿ ಹಾಕಿಟ್ಬಿಟ್ರೆ ಅಷ್ಟು ಹೈಜೆನಿಕ್ಕಾಗಿ ಇರೋದಿಲ್ಲ. ಸೊ ನೋಡಿ, ಈ ರೀತಿ ನೀವು ಕವರ್ನ ತಗೊಂಡ್ರೆ, ನೋಡಿ, ಹ್ಯಾಂಡ್ ಕವರ್ ಇರುತ್ತಲ್ವ, ಈ ರೀತಿ ಕೈಗೆ ಹಾಕುವಂತಹ ಕವರ್ನ ನಿಮ್ಮ ಮನೇಲಿ ಏನಾದ್ರು ಇದ್ದರೆ ನೋಡಿ, ಅದನ್ನು ಈ ರೀತಿ ನೀವು ಯೂಸ್ ಮಾಡ್ಕೋಬಹುದು. ನೋಡಿ, ಒಂದೊಂದು ಬೆರಳಿಗೆ ಹಾಕುವಲ್ಲಿ ನಾನು ಒಂದೊಂದು ಟೂತ್ ಬ್ರಷ್ಗಳನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೆ ನಾನು ತೋರಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಒಂದೇ ಟಂಗ್ ಕ್ಲೀನರನ್ನು ಬಳಸಿದ್ದೀನಿ. ಬಟ್ ನೀವು ಏನು ಇಷ್ಟೊಂದು ಬ್ರಷ್ ಮಾಡೋರಿಗೆ ಜಸ್ಟ್ ಒಂದೇ ಟಂಗ್ ಕ್ಲೀನರಿಂದ ಎಲ್ಲರೂ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿ ಕೇಳಬೇಡಿ. ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಒಂದು ಟಂಗ್ ಕ್ಲೀನರ್ನ ನಾನಲ್ಲಿ ಇಟ್ಟಿದ್ದೀನಿ. ನಂತರ ನೋಡಿ, ಈ ರೀತಿ ಅದನ್ನು ಮಡಚಿಬಿಟ್ಟು ಒಂದು ರಬ್ಬರ್ ಬ್ಯಾಂಡನ್ನು ಈ ರೀತಿ ಸುತ್ತಬಿಟ್ರೆ ಆಯಿತು. ನೋಡಿ, ಎಲ್ಲವೂ ಕೂಡ ಸಪ್ರೇಟ್ ಆಗೇ ಇರುತ್ತೆ. ಹಾಗೆಯೇ ಒಂದಕ್ಕೊಂದು ಟಚ್ ಆಗೋದಿಲ್ಲ, ಹೈಜೆನಿಕ್ ಆಗೂ ಕೂಡ ಇರುತ್ತೆ. ನೋಡಿ, ಈಸಿಯಾಗಿ ನಾವು ಎಲ್ಲವನ್ನೂ ಕೂಡ ಕ್ಯಾರಿ ಮಾಡಬಹುದು. ಈ ರೀತಿ ಇಟ್ಕೊಂಡು ಹೋದರೆ ನೀಟಾಗಿರುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ, ನೋಡಿ, ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಹಸು, ಎಮ್ಮೆ, ಕರು ಅಂತ ಇದ್ದೇ ಇರ್ತಿತ್ತಲ್ವ. ಗಿಣ್ಣದ ಹಾಲು ಈಸಿಯಾಗಿ ಸಿಗುತ್ತಿತ್ತು. ಬಟ್ ಇವಾಗ ನೋಡಿ, ಎಲ್ಲೂ ಕೂಡ ಗಿಣ್ಣದ ಹಾಲು ಈಸಿಯಾಗಿ ಸಿಗೋದಿಲ್ಲ. ಹಳ್ಳಿಗಳಲ್ಲಂತೂ ಗಿಣ್ಣಿನ ಮಹತ್ವ ಎಲ್ಲರಿಗೂ ಗೊತ್ತೇ ಇರುತ್ತೆ. ತಾಯಿಯ ಮೊದಲ ಹಾಲು ಎಷ್ಟು ಮುಖ್ಯನೋ ಹಾಗೆಯೇ ಹಸು ಅಥವಾ ಕರುವಿನ ಮೊದಲ ಹಾಲು ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತೆ. ಅದರಿಂದನೇ ಕೂಡ ಈ ಗಿಣ್ಣನ್ನು ತಯಾರಿಸೋದು. ನಮಗೆ ಎಲ್ಲ ಕಡೆ ಕೂಡ ಈ ಗಿಣ್ಣದ ಹಾಲು ಸಿಗೋದಿಲ್ಲ. ಅಂಥ ಟೈಮಲ್ಲಿ ನೀವು ಈ ರೀತಿ ಪ್ಯಾಕೆಟನ್ನು ಯೂಸ್ ಮಾಡಿಕೊಂಡು ನೀವು ಗಿಣ್ಣನ್ನು ಮಾಡ್ಕೋಬಹುದು. ನಾನು ಕೂಡ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ನಿಮಗೆ ಫೋಟೋನ ಶೇರ್ ಮಾಡ್ತೀನಿ. ಹಾಗೆಯೇ ಮಾಡೋದು ಕೂಡ ತುಂಬಾ ಈಸಿ ಇದೆ, ಕಷ್ಟಪಡಬೇಕಾಗಿಲ್ಲ. ಬೇಕು ಅಂದರೆ ಹೇಳಿ ಇದರ ರೆಸಿಪಿನ ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ. ನಾನು ಮಾಡಿರೋ ಗಿಣ್ಣದ ಫೋಟೋನ ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಕೋಬಹುದು. ಇದಲ್ಲದೆ ಮತ್ತೊಂದು ಟಿಪ್ಸ್ ಏನು ಅಂತ ಹೇಳಿ ನೋಡೋದಾದರೆ, ನಾವು ಹಣ್ಣನ್ನು ಬಿಚ್ಚುವಾಗ ಅದಕ್ಕೂ ಒಂದು ಕಲೆ ಇರುತ್ತೆ.
ನೋಡಿ ಒಂದೊಂದೇ ಸಿಪ್ಪೆನ ಬಿಚ್ಚಿ 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 ಇಟ್ಬಿಟ್ರೆ ತುಂಬ ಕಡೆ ಆಗಿಬಿಡುತ್ತೆ ಎಲ್ಲ ಕಡೆ. ಸೊ ಅದನ್ನು ಬಿಚ್ಚೋದಕ್ಕೆ ಒಂದು ಟ್ರಿಕ್ಸ್ ಇದೆ. ಏನಪ್ಪ ಅಂದರೆ ನೋಡಿ, ಒಂದು ಕಡೆಯಿಂದ ನೀವು ಸ್ಟಾರ್ಟ್ ಮಾಡಿದರೆ ಅದು ಫುಲ್ ಮುಗಿದ ತಕ್ಷಣವೇ ನೀವು ಕೈ ಬಿಡಬೇಕು. ನೋಡಿ ಈ ರೀತಿ ಬಿಚ್ತಾ ಹೋದರೆ ನಾವು ಎಂಡಿಂಗಲ್ಲೇ ನಾವು ಕೈ ಬಿಡಬೇಕು. ಆ ರೀತಿ ನೀವು ಹೀಗೆ ಬಿಚ್ಚಬೇಕು. ನೋಡಿ ನಿಧಾನಕ್ಕೆ ನೀವು ಅದನ್ನು ಹಣ್ಣನ್ನು ಸ್ವಲ್ಪ ಸ್ವಲ್ಪ ಹೀಗೆ ರೊಟೇಟ್ ಮಾಡ್ಕೋತಾ ನೀವು ಇದನ್ನು ಬಿಚ್ಚಬಹುದು. ಆವಾಗ ನಮಗೆ ಈಸಿಯಾಗಿ ಬಿಚ್ಚಲಿಕ್ಕೆ ಸಿಗುತ್ತೆ ಅಂತ ಹೇಳಬಹುದು. ನೋಡಿ ಎಷ್ಟು ಈಸಿಯಾಗಿ ನಾವು ಬಿಚ್ಚಿದ್ವಿ ಅಂತ ಹೇಳಿ. ಹಾಗೆಯೇ ಈ ಆರೆಂಜಿನ ಸಿಪ್ಪೆನೂ ಕೂಡ ಬಿಸಾಕಬೇಡಿ. ಅದ್ರದ್ದು ಕೂಡ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಯಾಕೆ ಬಿಸಾಕಬಾರ್ದು, ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ತಿಳಿಸ್ತೀನಿ. ಕಾಳುಗಳನ್ನು ವರ್ಷಗಟ್ಟಲೆ ಇಟ್ಟರೂ ಕೂಡ ಹುಳ ಆಗದೆ ಇರೋ ರೀತಿ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಇವಾಗ ನಾವೆಲ್ಲ ತುಂಬಾ ಬೇಳೆಗಳನ್ನು ತಂದಿರ್ತೀವಿ. ಒಂದೊಂದು ಸರಿನೇ 2-2 kg 3-3 kg ತಂದಿರ್ತೀವಿ. ಅವುಗಳನ್ನು ಹಾಗೆ ಇಟ್ಟವಾಗ ಬೇಗನೆ ಹುಳ ಆಗಿಬಿಡುತ್ತೆ. ಸೊ ಈ ಹುಳ ಆಗದೆ ಇರೋ ರೀತಿ ತಡಿಬಹುದು. ಹೇಗಪ್ಪ ಅಂದರೆ ನೋಡಿ, ನಾನಿಲ್ಲಿ 3-4 ಥರ ಟಿಪ್ಸನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಅನುಕೂಲನೋ ಅದನ್ನು ನೀವು ಮಾಡಬಹುದು. ನೋಡಿ ಮೊದಲನೇದಾಗಿ ನಾನಿಲ್ಲಿ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಉದ್ದಿನ ಬೇಳೆ ಅಂತ ಹೇಳಿ. ನಾನು ಇದನ್ನು ಉದ್ದಿನ ಬೇಳೆ ತಂದವಾಗ 4 kg ತಂದಿದ್ದೆ ನಾನು ಒಟ್ಟಿಗೆ. ಸೊ ಅದೆಲ್ಲವೂ ಕೂಡ ಖಾಲಿಯಾಗಿ ಇವಾಗ ಇಷ್ಟು 1 kgಗಿಂತ ಮೇಲೆ 1.5 kgಯಷ್ಟು ನನಗಿಲ್ಲಿ ಉದ್ದಿನಬೇಳೆ ಇದೆ. ಬಟ್ ಒಂದೂ ಕೂಡ ಹುಳ ಆಗಿಲ್ಲ. ಹೇಗಪ್ಪ ಅಂದರೆ ನೋಡಿ, ನಾನು ಉದ್ದಿನಬೇಳೆ ಇಡುವಾಗ ಒಂದು 2-3 ಒಣಮೆಣಸಿನ್ಕಾಯನ್ನು ಆ ಉದ್ದಿನಬೇಳೆಯ ಡಬ್ಬದ ಒಳಗಡೆ ಹೀಗೆ ಇಡೋದ್ರಿಂದ ಹುಳ ಬೇಗನೆ ಆಗೋದಿಲ್ಲ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ಆಮೇಲೆ ಬಂದು ನನಗೆ ಹೇಳಿ. ತುಂಬಾ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ನೀವು ಉದ್ದಿನಬೇಳೆ ಒಳಗಡೆ ಒಣಮೆಣಸಿನ್ಕಾಯಿ ಇಡೋದಿಲ್ಲ, ಬೇಡ ಬೇರೆ ಟಿಪ್ಸ್ ಫಾಲೋ ಮಾಡೋಣ ಅನ್ನೋದಾದರೆ ನೋಡಿ, ಅದಕ್ಕಾಗಿ ನಾವು ಒಂದು ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ಆ ಕಾಟನ್ ಬಟ್ಟೆ ಒಳಗಡೆ ಈ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತಾರಲ್ಲ, ಅದನ್ನು ನಾನಿಲ್ಲಿ ಕಟ್ ಮಾಡಿ ಒಂದು ಎಲೆನ ಇದು ಪೀಸ್ ಮಾಡಿ ಒಂದು 2-3 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು 4-5 ಬೆಳ್ಳುಳ್ಳಿ ಎಸಳುಗಳನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು 8-10 ಕಾಳು ಮೆಣಸುಗಳನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದಿಷ್ಟೇ ಸಾಕು. ಬೆಳ್ಳುಳ್ಳಿ, ಪಲಾವ್ ಎಲೆ ಹಾಗೆಯೇ ಕಾಳು ಮೆಣಸು ಇದಿಷ್ಟನ್ನು ಹಾಕಿಬಿಟ್ಟು ಇದನ್ನು ಒಂದು ಗಂಟು ಕಟ್ಕೊಳ್ಳೋಣ. ನೋಡಿ ಈ ರೀತಿ ಗಂಟು ಕಟ್ಟಿಬಿಟ್ಟು ಈ ಗಂಟನ್ನು ನೀವು ಬೇಳೆಕಾಳುಗಳ ಮಧ್ಯೆ ಇಡೋದ್ರಿಂದ ಬೇಗನೆ ಹುಳ ಆಗೋದಿಲ್ಲ. ಇದು ತುಂಬಾ ವರ್ಕ್ ಆಗುತ್ತೆ ಅಂತಲೇ ಹೇಳಬಹುದು. ನೆಕ್ಸ್ಟ್ ನೀವು ಮತ್ತೆ ಬೇಳೆ ಇದು ಖಾಲಿ ಆಯಿತು, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೇಳೆ ಹಾಕುವಾಗ ನೀವೇನು ಮಾಡಬೇಕು, ಈ ಗಂಟನ್ನು ತೆಗೆದಿಟ್ಟು ಮತ್ತೆ ನೀವು ಬೇಳೆಕಾಳುಗಳನ್ನು ಡಬ್ಬದಲ್ಲಿ ಹಾಕಿ ಈ ಗಂಟನ್ನು ಅದ್ರ ಮಧ್ಯೆ ಇಟ್ಬಿಟ್ರೆ ಆಯಿತು. ತುಂಬಾ ಸಿಂಪಲ್ಲು, ಬಟ್ ಇದು ವರ್ಕ್ ಆಗುತ್ತೆ. ನೋಡಿ ನಾನೀಗ ತೊಗರಿಬೇಳೆಯ ಮಧ್ಯದಲ್ಲಿ ಇಟ್ಟಿರ್ತೀವಿ. ಸಾಮಾನ್ಯವಾಗಿ ತೊಗರಿಬೇಳೆ ಡೈಲಿ ನಾವು ಉಪಯೋಗಿಸೋದ್ರಿಂದ ಜಾಸ್ತಿ ಕ್ವಾಂಟಿಟಿಲೇ ನಾವು ತಂದಿರ್ತೀವಿ. ಈಗಂತೂ ತೊಗರಿಬೇಳೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದನ್ನು ಹುಳ ಆಗೋಕ್ಕೆ ಬಿಡೋಕ್ಕಾಗುತ್ತಾ ಹೇಳಿ ಅಲ್ವಾ? ಸೊ ನಾವು ನೀಟಾಗಿ ಇಟ್ಕೊಳ್ಳೋದನ್ನು ನೋಡಿಕೊಳ್ಳೇಬೇಕು. ಈ ದುಬಾರಿ ಕಾಲದಲ್ಲಿ ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಎಲ್ಲದನ್ನು ಕೂಡ ನಾವು ಇಂಚಿಂಚು ನೀಟಾಗಿ ನೋಡಿಕೊಂಡು ಬಳಸಲೇಬೇಕಾಗತ್ತೆ. ತೊಗರಿಬೇಳೆ ಅಂತೂ ಏನು ದುಬಾರಿ ರೀ ಅಲ್ವಾ? ಸೊ ನಾನಿಲ್ಲಿ ನೋಡಿ ಈ ಹುಳ ಆಗಬಾರ್ದು ಅಂತ ಹೇಳಿ ಈ ರೀತಿ ನಾನು ಹೇಗೆ ಪಾಲಿಸ್ತೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ನಾನಿಲ್ಲಿ ಹೆಸರು ಬೇಳೆಗೂ ಕೂಡ ಇನ್ನೊಂದು ಥರದ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಸ್ವಲ್ಪ ಬೇವಿನ ಎಲೆಗಳನ್ನು ನಾನಿಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಒಣಗೋಗಿರುವಂತಹ ಬೇವಿನ ಎಲೆಗಳನ್ನು ನೀವು ತಗೊಂಡ್ಬಿಟ್ಟು ಜಿಪ್ಲಾಕ್ ಇರುವಂತಹ ಕವರ್ ಇರುತ್ತಲ್ವ, ಅದರಲ್ಲಿ ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಇದನ್ನು ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ಕೂಡ ನೀವು ಇಡ್ಬೋದು. ನಾವು ಆಗಲೇ ಏನು ಬಟ್ಟೆಯಲ್ಲಿ ಬೆಳ್ಳುಳ್ಳಿ ಹಾಗೆಯೇ ಪಲಾವ್ ಎಲೆ ಕಾಳುಮೆಣಸು ಹಾಕಿದ್ವಲ್ಲ, ಅದೇ ರೀತಿ ನೀವು ಬೇವಿನ ಎಲೆ ಹಾಗೆಯೇ ಸ್ವಲ್ಪ ಕಾಳುಮೆಣಸನ್ನು ಇದ್ರ ಒಳಗಡೆ ಹಾಕಿಬಿಟ್ಟು ನೋಡಿ ಈ ಜಿಪ್ಲಾಕ್ನ ನಾನಿದು ಪೂರ್ತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬಟ್ಟೆಯಲ್ಲೂ ಕೂಡ ಇದೇ ರೀತಿ ಇದನ್ನು ಹಾಕಿ ಇಡಬಹುದು. ನಂತರ ಒಂದು ಪಿನ್ನಿನ ಸಹಾಯದಿಂದ ಈ ಕವರ್ಗೆ ನಾನು ತೂತು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೇ ನಾವು ಜಿಪ್ ಹಾಕಿಬಿಟ್ರೆ ಪೂರ್ತಿ ನೀಟಾಗಿ ಅದು ಅದರಲ್ಲೇ ಇರುತ್ತೆ, ಹೊರಗೆ ಬರೋದಿಲ್ಲ. ನಂತರ ನೀವು ಪಿನ್ನನ್ನು ತೊಗೊಂಡ್ಬಿಟ್ಟು ಅದನ್ನು ಪೂರ್ತಿಯಾಗಿ ನೀವು ಅಲ್ಲಲ್ಲಿ ಈ ರೀತಿ ಚುಚ್ಕೊಂಡು ಅದನ್ನು
ತೂತು ಮಾಡಿ ನಂತರ ಅದನ್ನು ಮಡಚಿಬಿಟ್ಟು ನೀವು ಈ ಡಬ್ಬದಲ್ಲಿ ಹಾಕಿಟ್ರೆ ಆಯಿತು. ವರ್ಷಗಂಟೆ ಇಟ್ಟರೂ ಕೂಡ ಸ್ವಲ್ಪ ಕೂಡ ಹುಳ ಆಗೋದೇ ಇಲ್ಲ. ಅಡುಗೆ ಮಾಡುವವರು ಈ ಟಿಪ್ಸ್ಗಳನ್ನಂತೂ ನೋಡಲೇಬೇಕು. ಗೃಹಿಣಿಯರಿಗಂತೂ ಈ ವಿಡಿಯೋ ಯೂಸ್ ಆಗೇ ಆಗುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಏನಾದರೂ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಿದ್ರೆ ನಿಮಗೇನಾದರೂ ಇದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಟಿಪ್ಸ್ಗಳು ಗೊತ್ತಿದ್ದರೆ ನಮ್ಮ ಜೊತೆ ಕೂಡ ನೀವು ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಿನ ಮೂಲಕ. ಹಾಗೆಯೇ ನಾನು ತಿಳಿಸಿರುವಂತಹ ಈ ಎಲ್ಲ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು, ಹಾಗೆಯೇ ನೀವು ಯಾವ ಟಿಪ್ಸನ್ನು ಈ ಮುಂಚೆ ಮಾಡ್ತಿದ್ರಿ, ಹಾಗೆ ನೆಕ್ಸ್ಟ್ ಯಾವುದು ಇದನ್ನು ನೋಡಿಬಿಟ್ಟು ಯಾವುದನ್ನು ಪಾಲಿಸ್ತೀರಾ ಅನ್ನೋದನ್ನು ಕೂಡ ನನಗೆ ಶೇರ್ ಮಾಡಿ. ಇದಲ್ಲದೆ ಮತ್ತೇನು ನೀವು ಈ ಹುಳ ಆಗದೇ ಇರೋ ರೀತಿ ನೋಡ್ಕೊಳ್ಳೋಕ್ಕೆ ನೀವೇನೇನು ಮಾಡ್ತೀರಾ ಅನ್ನೋದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ, ನಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.